ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಪ್ರಿಪ್ರೇಷನ್ಗಾಗಿ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ICT ಮೇಲೆ ಕೆಲವು MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಕರ್ನಾಟಕ ಸೆಟ್ 2023 ಪೇಪರ್ 1ಗಾಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಅದೇ ರೀತಿ ಫ್ರೆಂಡ್ಸ್, ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಸಿಗ್ತಾ ಇವೆ, ಕಂಪ್ಲೀಟ್ MCQ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ. ಪ್ರಾಕ್ಟೀಸ್ MCQ ಸೆಟ್ ಅವೈಲೇಬಲ್ ಇದೆ. ಇದ್ರ ಜೊತೆಗೆ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಇದ್ರ ಜೊತೆಗೆ ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲಿನೂ ಸಿಗ್ತಾ ಇದೆ. ಇದರ ಪ್ರೈಸ್ ಬಂದುಬಿಟ್ಟು 3000, ಬಟ್ ಕರೆಂಟ್ಲಿ ನಾವು ಇದನ್ನು ಡಿಸ್ಕೌಂಟ್ ರೇಟ್ನಲ್ಲಿ 2000 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೋಬೇಕು. ನಂತರ ಇಲ್ಲಿ ಕೊಟ್ಟಿರುವ ಸರ್ಚ್ ಫಾರ್ ಎ ಕೋರ್ಸಸ್ನಲ್ಲಿ ನೀವು KSET ಅಂತ ಸರ್ಚ್ ಮಾಡಿದ್ರೆ ಈ ಒಂದು KSET ಕೋರ್ಸ್ ನಿಮಗೆ ಸಿಗ್ತಾ ಇದೆ. ಸೊ ಇದನ್ನು ನೀವು ಓಪನ್ ಮಾಡಿದ್ರೆ ಇಲ್ಲೆಲ್ಲ ನಿಮಗೆ ಥಿಯರಿ ಲೆಕ್ಚರ್ಸ್ ಆಗಿರ್ಬೋದು, MCQ ಲೆಕ್ಚರ್ಸ್ ಆಗಿರ್ಬೋದು, ಪ್ರಾಕ್ಟೀಸ್ ಸೆಟ್ ಆಗಿರ್ಬೋದು, ಮಾಕ್ ಟೆಸ್ಟ್ಗಳಾಗಿರ್ಬೋದು, ಎಲ್ಲವೂ ಕೂಡ ನಿಮಗೆ ಸಿಗ್ತಾ ಇದೆ. ಸೊ ಇದಕ್ಕಾಗಿ ನೀವು ಯಾವುದೇ ಕನ್ಫ್ಯೂಷನ್ ಇದ್ದರೆ 8669316919 ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. So let us move to the first question. Which of the following is an example of proprietary system software? Option A Linux, option B Microsoft Internet, option C Microsoft Office, option D Microsoft Windows. ಕೆಳಗಿನವುಗಳಲ್ಲಿ ಯಾವುದು ಸ್ವಾಮ್ಯದ ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಪ್ರಾಪ್ರಿಯೇಟರಿ ಸಿಸ್ಟಮ್ ಸಾಫ್ಟ್ವೇರ್ಗೆ ಉದಾಹರಣೆಯಾಗಿದೆ? Option A Linux, option B Microsoft Internet Explorer, option C Microsoft Office, option D Microsoft Windows. Yes, here the right answer for this question is option D Microsoft Windows. It is known as the proprietary system software. So ಈ Microsoft Windows ಅನ್ನು ನಾವು proprietary system software ಅಂತ ಕರಿತಾ ಇದ್ದೀವಿ. So Microsoft Windows, it is an example for proprietary system software. And what do you mean by proprietary system software? It is a software that is owned by specific company or any individual, and it is only available through a license from the owner. ಸೊ ಈ ಒಂದು ಪ್ರಾಪ್ರಿಯೇಟರಿ ಸಿಸ್ಟಮ್ ಸಾಫ್ಟ್ವೇರನ್ನು ನೀವು ಪಡಿಬೇಕಾದ್ರೆ ಓನರ್ನಿಂದ ಲೈಸೆನ್ಸ್ ಮೂಲಕ ಮಾತ್ರ ಪಡಿಬಹುದು. ದಿಸ್ ಈಸ್ ಇನ್ ಕಾಂಟ್ರಾಸ್ಟ್ ಟು ದಿ ಓಪನ್ ಸೋರ್ಸ್ ಸಾಫ್ಟ್ವೇರ್. ಓಪನ್ ಸೋರ್ಸ್ ಸಾಫ್ಟ್ವೇರ್ ಮೀನ್ಸ್ ಇಟ್ ಈಸ್ ಅವೈಲೇಬಲ್ ಫ್ರೀಲಿ ಟು ಆಲ್ ದ ಪೀಪಲ್. And Microsoft Windows, it is a proprietary system software, and it is developed by Microsoft Corporation. Question number 2 is, which of the following is not true about RAM? Option A, RAM is a temporary storage area. Option B, RAM is the same as hard disk. Option C, RAM is volatile. Option D, information stored in RAM is gone when you turn the computer off. ಕೆಳಗಿನವುಗಳಲ್ಲಿ ರ್ಯಾಮ್ನ ಬಗ್ಗೆ ಯಾವುದು ನಿಜ ಅಲ್ಲ? ಆಪ್ಷನ್ ಎ, ರ್ಯಾಮ್ ಒಂದು ತಾತ್ಕಾಲಿಕ ಶೇಖರಣಾ ಪ್ರದೇಶವಾಗಿದೆ. ಆಪ್ಷನ್ ಬಿ, ರ್ಯಾಮ್ ಹಾರ್ಡ್ ಡಿಸ್ಕ್ ಸಂಗ್ರಹಣೆಯಂತೆಯೇ ಇರುತ್ತದೆ. ಆಪ್ಷನ್ ಸಿ, ರ್ಯಾಮ್ ಬಾಷ್ಪಶೀಲವಾಗಿದೆ. ಆಪ್ಷನ್ ಡಿ, ನೀವು ಕಂಪ್ಯೂಟರ್ನ ಆಫ್ ಮಾಡಿದಾಗ ರ್ಯಾಮ್ನಲ್ಲಿ ಸಂಗ್ರಹವಾಗಿರೋ ಮಾಹಿತಿಯು ಕಣ್ಮರೆಯಾಗುತ್ತದೆ. ಸೊ ಹಿಯರ್ ವೆನ್ ಇಟ್ ಕಮ್ಸ್ ಟು ರ್ಯಾಂಡಮ್ ಆಕ್ಸೆಸ್ ಮೆಮರಿ, ಇಟ್ ಈಸ್ ಅ ಟೆಂಪ್ರರಿ ಸ್ಟೋರೇಜ್. ಎಸ್, ದಿಸ್ ಈಸ್ ಕರೆಕ್ಟ್. ರ್ಯಾಮ್ ಒಂದು ತಾತ್ಕಾಲಿಕ ಶೇಖರಣಾ ವಿಧಾನವಾಗಿದೆ. ಆ್ಯಂಡ್ ರ್ಯಾಮ್ ಈಸ್ ವೊಲಟೈಲ್. ದಿಸ್ ಈಸ್ ಆಲ್ಸೋ ಕರೆಕ್ಟ್. ರ್ಯಾಮ್ ಒಂದು ವೊಲಟೈಲ್ ಆಗಿದೆ, ಅಂದರೆ ಒಂದು ಸಾರಿ ಕಂಪ್ಯೂಟರ್ನ ಆಫ್ ಮಾಡಿ ಆನ್ ಮಾಡಿದರೆ ಈ ಒಂದು ಅದರಲ್ಲಿ ರ್ಯಾಮ್ನಲ್ಲಿ ಶೇಖರಣಾದ ಮಾಹಿತಿ ಲಾಸ್ ಆಗ್ತಾ ಇದೆ. ಆ್ಯಂಡ್ ಇನ್ಫಾರ್ಮೇಷನ್ ಸ್ಟೋರ್ಡ್ ಇನ್ ರ್ಯಾಮ್ ಈಸ್ ಗಾನ್ ವೆನ್ ಯು ಟರ್ನ್ ಆಫ್ ದ ಕಂಪ್ಯೂಟರ್. ಎಸ್, ಕಂಪ್ಯೂಟರ್ ಒಂದು ಸಾರಿ ಆಫ್ ಆದರೆ ರ್ಯಾಮ್ನಲ್ಲಿರುವ ಮಾಹಿತಿಯನ್ನು ನಾವು ಕಳೆದುಕೊಳ್ತಿದ್ದೀವಿ. ರ್ಯಾಮ್ ಈಸ್ ದ ಸೇಮ್ ಆಸ್ ದ ಹಾರ್ಡ್ ಡಿಸ್ಕ್. ದಿಸ್ ಈಸ್ ನಾಟ್ ಟ್ರೂ. ಸೊ ರ್ಯಾಮ್ ಈಸ್ ಡಿಫ್ರೆಂಟ್ ಫ್ರಮ್ ಹಾರ್ಡ್ ಡಿಸ್ಕ್. ಸೊ ರ್ಯಾಮ್ ಹಾರ್ಡ್ ಡಿಸ್ಕ್ನ ಸಂಗ್ರಹಣೆ ಅಂತ ಇರುತ್ತದೆ, ಇದು ರಾಂಗ್ ಆಗಿದೆ. ಸೊ ಹೀಗಾಗಿ ಇದು ಸರಿಯಾದ ಉತ್ತರ. ಸೊ ರ್ಯಾಮ್ ಆ್ಯಂಡ್ ರಾಮ್ ಬೋತ್ ಕಂಟೈನ್ಡ್ ಬೈ ದಿ ಕಂಪ್ಯೂಟರ್ಸ್. ರ್ಯಾಮ್ ಸ್ಟ್ಯಾಂಡ್ಸ್ ಫಾರ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ, ದೆನ್ ರಾಮ್ ಸ್ಟ್ಯಾಂಡ್ಸ್ ಫಾರ್ ರೀಡ್ ಓನ್ಲಿ ಮೆಮೊರಿ. RAM, it is a volatile, which means that when you restart or shut down your computer, the information temporarily held in the RAM will be lost. Because the data is stored electronically on transistors, it vanishes when there is no electric current. And when you request a file or piece of information, it is either fetched from the computer's hard drive or from the internet. The next question is, an older type of data communication channel using multiple copper wires is called dash technology.
ಬಹು ತಾಮ್ರದ ತಂತಿಗಳನ್ನು ಬಳಸಿಕೊಂಡು ಹಳೆಯ ರೀತಿಯ ಡೇಟಾ ಸಂವಹನ ಚಾನಲ್ ಅನ್ನು ಡ್ಯಾಶ್ ತಂತ್ರಜ್ಞಾನ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಎ ಮೈಕ್ರೋವೇವ್, ಆಪ್ಷನ್ ಬಿ ಫೈಬರ್ ಆಪ್ಟಿಕ್ ಕೇಬಲ್, ಆಪ್ಷನ್ ಸಿ ಕೋಆಕ್ಸಿಕಲ್ ಕೇಬಲ್, ಆಪ್ಷನ್ ಡಿ ಟ್ವಿಸ್ಟೆಡ್ ಪೇರ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಈಸ್ ಟ್ವಿಸ್ಟೆಡ್ ಪೇರ್, ತಿರುಚಿದ ಜೋಡಿ. ಎಸ್, ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. The next question, which of the following represents billion characters? ಕೆಳಗಿನವುಗಳಲ್ಲಿ ಯಾವುದು ಬಿಲಿಯನ್ ಅಕ್ಷರಗಳನ್ನು ಪ್ರತಿನಿಧಿಸ್ತಾ ಇದೆ? ಆಪ್ಷನ್ ಎ ಮೆಗಾಬೈಟ್, ಆಪ್ಷನ್ ಬಿ ಕಿಲೋಬೈಟ್, ಆಪ್ಷನ್ ಸಿ ಗಿಗಾಬೈಟ್, ಆಪ್ಷನ್ ಡಿ ಟೆರಾಬೈಟ್. The right answer is option C, gigabyte. Shortly it is known as GB. Friends, KB, that is kilobyte, it represents 1000 bytes. MB megabyte represents million bytes. GB gigabyte represents billion bytes. Then TB represents trillion bytes. So the right answer is option C, gigabyte. The next question is, which of the following is an open source software? ಕೆಳಗಿನವುಗಳಲ್ಲಿ ಯಾವುದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿದೆ? ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದರೆ ಇವಾಗಲೇ ಡಿಸ್ಕಸ್ ಮಾಡಿದ್ವಿ ಹಿಂದಿನ ಪ್ರಶ್ನೆಯಲ್ಲಿ. ಇದು ಜನರಿಗೆ ಫ್ರೀ ಆಗಿ ಅವೈಲೇಬಲ್ ಆಗಿರುವಂಥ ಒಂದು ಸಾಫ್ಟ್ವೇರ್ ಆಗಿರುತ್ತೆ. ಆಪ್ಷನ್ ಎ MS ವರ್ಡ್, ಆಪ್ಷನ್ ಬಿ ವಿಂಡೋಸ್, ಆಪ್ಷನ್ ಸಿ ಮೊಜಿಲ್ಲಾ ಫೈರ್ಫಾಕ್ಸ್, ಆಪ್ಷನ್ ಡಿ ಅಕ್ರೋಬಾತ್ ರೀಡರ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮೊಜಿಲ್ಲಾ ಫೈರ್ಫಾಕ್ಸ್ is the correct answer. Mozilla Firefox, it is a open source software. In computer terminology, open source software, it is a software with a source code that the user can modify, enhance and share due to its public accessibility. And Mozilla Firefox, it is an open source software. It is for web browsing and it is developed by Mozilla Foundation. The next question is, symbols A to F are used in which one of the following? Option A binary number system, option B decimal number system, option C hexadecimal number system, option D octal number system. ಈ ಕೆಳಗಿನ ಯಾವುದರಲ್ಲಿ ಎ ನಿಂದ ಎಫ್ ವರೆಗಿನ ಚಿಹ್ನೆಗಳನ್ನು ಬಳಸಲಾಗ್ತದೆ? ಆಪ್ಷನ್ ಎ ದ್ವಿಮಾನ ಸಂಖ್ಯೆ ವ್ಯವಸ್ಥೆ, ಆಪ್ಷನ್ ಬಿ ದಶಮಾಂಶ ಸಂಖ್ಯೆ ವ್ಯವಸ್ಥೆ, ಆಪ್ಷನ್ ಸಿ ಹೆಕ್ಸಾಡೆಸಿಮಲ್ ಸಂಖ್ಯೆ ವ್ಯವಸ್ಥೆ, ಆಪ್ಷನ್ ಡಿ ಆಕ್ಟಲ್ ಸಂಖ್ಯೆ ವ್ಯವಸ್ಥೆ. Yes, A to F symbols are used in hexadecimal number system. A to F ವರೆಗಿನ ಈ ಒಂದು ಅಲ್ಫಾಬೆಟ್ಸ್ಗಳನ್ನು ಹೆಕ್ಸಾಡೆಸಿಮಲ್ ಸಂಖ್ಯಾ ವ್ಯವಸ್ಥೆಯಲ್ಲಿ ನಾವು ಬಳಸ್ತಾ ಇದ್ದೀವಿ. So binary means binary number system. It is used to store the data and perform the calculation in computer. The base is 2 here. It contains only two numbers. One is 0 and another one is 1. So before starting any operation, the first thing is to convert the value into binary format, and here each digit is known as the bit. Then when it comes to octal number system, here the base is 8. The symbols are 0 to 7. Then decimal means in decimal the base is 10. It is a positional value system. Any numerical quantity in this system can be represented in 10 digits. The value lies between 0 to 9. Hexadecimal, here the base is 16. It uses decimal numbers and 6 extra symbols. It uses the numbers from 0 to 9 and symbols from A to F. The next question is, when a computer is booting, BIOS is loaded to the memory by option A RAM, option B ROM, option C CD-ROM, option D TCP. ಕಂಪ್ಯೂಟರ್ ಯಾವಾಗ ಬೂಟ್ ಆಗ್ತಾ ಇರ್ತದೆ, ಬಯಾಸನ್ನು ಮೆಮೊರಿಗೆ ಯಾವುದರ ಮೂಲಕ ಲೋಡ್ ಮಾಡಲಾಗ್ತದೆ? ರ್ಯಾಮ್, ರೋಮ್, CD-ROM, TCP. The right answer is option B, ROM is the correct answer. So BIOS stands for Basic Input Output System. It is the program a computer's microprocessor uses to start the computer system after it is powered on. It also manages data flow between the computer's operating system and attached devices such as the hard disk, video adapter, keyboard, mouse and printer. The next question is, SMIME in internet technology stands for. ಇಂಟರ್ನೆಟ್ ತಂತ್ರಜ್ಞಾನದಲ್ಲಿ S/MIME ಎಂದರೆ? ಆಪ್ಷನ್ ಎ ಸೆಕ್ಯೂರ್ ಮಲ್ಟಿಪರ್ಪಸ್ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್, ಆಪ್ಷನ್ ಬಿ ಸೆಕ್ಯೂರ್ ಮಲ್ಟಿಮೀಡಿಯಾ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್,
Option C, simple multi-purpose internet mail extension. Option D, simple multimedia internet mail extension. Yes, SMIME stands for secure multi-purpose internet mail extension. Option A is the right answer. So a secure multi-purpose internet mail extension. It is a public key encryption technology. It is used to add security to emails, and it is based on the simple mail transfer protocol. It is going to add a digital signature for the authentication of the sender and privacy of the communication. The next question is, which type of computers uses the 8-bit code called EBCDIC? EBCDIC ಎಂಬ 8-bit ಕೋಡನ್ನು ಯಾವ ರೀತಿಯ ಕಂಪ್ಯೂಟರ್ಗಳಿಗೆ ಬಳಸುತ್ತೇವೆ? ಆಪ್ಷನ್ ಎ ಮಿನಿ ಕಂಪ್ಯೂಟರ್ಸ್, ಆಪ್ಷನ್ ಬಿ ಮೈಕ್ರೋ ಕಂಪ್ಯೂಟರ್ಸ್, ಆಪ್ಷನ್ ಸಿ ಮೇನ್ ಫ್ರೇಮ್ ಕಂಪ್ಯೂಟರ್ಸ್, ಆಪ್ಷನ್ ಡಿ ಸೂಪರ್ ಕಂಪ್ಯೂಟರ್ಸ್. The right answer is option C, mainframe computers. Mainframe computers are type of computers uses 8-bit code called EBCDIC, and mainframe computers are computers used primarily by the large organization for critical applications for bulk data processing such as census, industry, consumer statistics, etc. The next question is, what is blog? Option A, online music. Option B, intranet. Option C, a personal or corporate website in the form of an online journal. Option D, a personal or corporate Google search. ಬ್ಲಾಗ್ ಎಂದರೇನು? ಆಪ್ಷನ್ ಎ ಆನ್ಲೈನ್ ಸಂಗೀತ, ಆಪ್ಷನ್ ಬಿ ಇಂಟ್ರಾನೆಟ್, ಆಪ್ಷನ್ ಸಿ ಆನ್ಲೈನ್ ಜರ್ನಲ್ ರೂಪದಲ್ಲಿ ವೈಯಕ್ತಿಕ ಅಥವಾ ಕಾರ್ಪೊರೇಟ್ ವೆಬ್ಸೈಟ್, ಆಪ್ಷನ್ ಡಿ ವೈಯಕ್ತಿಕ ಅಥವಾ ಕಾರ್ಪೊರೇಟ್ ಗೂಗಲ್ ಹುಡುಕಾಟ. Yes, here the right answer is option C, blog. It is a personal or corporate website in the form of an online journal. ಬ್ಲಾಗ್ ಎಂದರೆ ಆನ್ಲೈನ್ ಜರ್ನಲ್ ರೂಪದಲ್ಲಿ ವೈಯಕ್ತಿಕ ಅಥವಾ ಕಾರ್ಪೊರೇಟ್ ವೆಬ್ಸೈಟ್ ಆಗಿದೆ. The next question is, the accounting software Tally was developed by? ಲೆಕ್ಕ ಪರಿಶೋಧಕ ಸಾಫ್ಟ್ವೇರ್ ಆದ ಟ್ಯಾಲಿಯನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಆಪ್ಷನ್ ಎ HCL, ಆಪ್ಷನ್ ಬಿ TCS, ಆಪ್ಷನ್ ಸಿ ಇನ್ಫೋಸಿಸ್, ಆಪ್ಷನ್ ಡಿ ವಿಪ್ರೋ. The correct answer is option B, TCS. Yes, Tally, it is an accounting software. It was developed by Tata Consultancy Services, shortly known as TCS. The next question is, microprocessing is made for? Microprocessing ಅನ್ನು ಯಾವುದಕ್ಕಾಗಿ ಮಾಡಲಾಗಿದೆ? ಆಪ್ಷನ್ ಎ ಕಂಪ್ಯೂಟರ್, ಆಪ್ಷನ್ ಬಿ ಡಿಜಿಟಲ್ ಸಿಸ್ಟಮ್, ಆಪ್ಷನ್ ಸಿ ಕ್ಯಾಲ್ಕುಲೇಟರ್, ಆಪ್ಷನ್ ಡಿ ಎಲೆಕ್ಟ್ರಾನಿಕ್ ಗೂಡ್ಸ್. This microprocessing, it is made for digital system. Microprocessing ಅನ್ನು ಡಿಜಿಟಲ್ ವ್ಯವಸ್ಥೆಗಾಗಿ ಮಾಡಲಾಗಿದೆ. The next question is, Corel Draw, it is a popular, option A illustration program, option B programming language, option C text program, option D none of the above. Corel Draw ಒಂದು ಜನಪ್ರಿಯ ವಿವರಣಾ ಕಾರ್ಯಕ್ರಮವಾಗಿದೆ, ಪ್ರೋಗ್ರಾಮಿಂಗ್ ಭಾಷೆಯಾಗಿದೆ, ಪಠ್ಯ ಕಾರ್ಯಕ್ರಮವಾಗಿದೆ, ಮೇಲಿನ ಯಾವುದೂ ಅಲ್ಲ. The right answer is option A, illustration program. Corel Draw ಇದು ಒಂದು ವಿವರಣೆ ಕಾರ್ಯಕ್ರಮವಾಗಿದೆ. So Corel Draw, it is used for vector graph images. It is a family of software programs used for editing vector graphics, illustration and designs. The next question is, data can be saved on backing storage medium known as? ಬ್ಯಾಕಿಂಗ್ ಶೇಖರಣಾ ಮಾಧ್ಯಮದಲ್ಲಿ ಡೇಟಾವನ್ನು ಉಳಿಸುವುದಕ್ಕೆ ಏನಂತ ಕರೀತಾ ಇದ್ದೀವಿ? ಆಪ್ಷನ್ ಎ ಕಾಂಪ್ಯಾಕ್ಟ್ ಡಿಸ್ಕ್ ರೆಕಾರ್ಡೆಬಲ್, ಆಪ್ಷನ್ ಬಿ ಕಂಪ್ಯೂಟರ್ ಡಿಸ್ಕ್ ರೀರೈಟೇಬಲ್, ಆಪ್ಷನ್ ಸಿ ಕಾಂಪ್ಯಾಕ್ಟ್ ಡಿಸ್ಕ್ ರೀರೈಟೇಬಲ್, ಆಪ್ಷನ್ ಡಿ ಕಂಪ್ಯೂಟರ್ ಡೇಟಾ ರೀರೈಟೇಬಲ್. Yes friends, here the right answer is option C, compact disk rewritable. Yes, the term backing storage, it refers to any non-volatile data storage that will remain a computer's data even after the computer is powered off. Common types of backing storage devices are such as hard disk, external hard disk drives, optical media such as CD, DVD, flash media, etc. And CDRW stands for compact disk rewritable. It can hold data or music. Most of the time it will hold a data science. Many CD players cannot play CDRWs.
The next question is transfer of data from one application to another line is known as. ಒಂದು ಅಪ್ಲಿಕೇಶನ್ನಿಂದ ಇನ್ನೊಂದು ಅಪ್ಲಿಕೇಶನ್ಗೆ ಡೇಟಾ ವರ್ಗಾವಣೆಯನ್ನು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಡೈನಾಮಿಕ್ ಡಿಸ್ಕ್ ಎಕ್ಸ್ಚೇಂಜ್, ಆಪ್ಷನ್ ಬಿ ಡಾಟ್ಜಿ ಡೇಟಾ ಎಕ್ಸ್ಚೇಂಜ್, ಆಪ್ಷನ್ ಸಿ ಡಾಗ್ಮ್ಯಾಟಿಕ್ ಡಾಟಾ ಎಕ್ಸ್ಚೇಂಜ್, ಆಪ್ಷನ್ ಡಿ ಡೈನಾಮಿಕ್ ಡೇಟಾ ಎಕ್ಸ್ಚೇಂಜ್. The right answer is dynamic data exchange. Transfer of data from one application to another application is known as the dynamic data exchange. ಒಂದು ಅಪ್ಲಿಕೇಶನಿಂದ ಇನ್ನೊಂದಕ್ಕೆ ಮಾಹಿತಿ ವರ್ಗಾವಣೆಯನ್ನು ಡೈನಾಮಿಕ್ ಡೇಟಾ ವಿನಿಮಯ ಅಂತ ಕರಿತಾ ಇದ್ದೀವಿ. The next question is which of the following statement is correct? ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ modem is a software, ಆಪ್ಷನ್ ಬಿ modem helps in stabilizing the voltage, option C modem is the operating system, option D modem converts the analog signal into digital signal and vice versa. So here the right answer is option D, modem is going to convert analog signal into digital signal and digital signals into analog signal. modem ಒಂದು ಅನಲಾಗ್ ಸಿಗ್ನಲ್ಗಳನ್ನು ಡಿಜಿಟಲ್ ಸಿಗ್ನಲ್ಗಳಾಗಿ ಮತ್ತು ಪ್ರತಿಯಾಗಿ ಡಿಜಿಟಲ್ ಸಿಗ್ನಲ್ಗಳನ್ನು ಅನಲಾಗ್ ಸಿಗ್ನಲ್ಗಳನ್ನಾಗಿ ಪರಿವರ್ತಿಸ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಡಿ ಸರಿಯಾಗಿದೆ. So modem stands for modulator demodulator. It is a computer hardware device which is used to convert the data from digital format into analog format. The next question is information and communication technology includes. Option A online learning, option B learning through the use of EduSat, option C web based learning, option D all of the above. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ICT ಯಾವುದನ್ನು ಒಳಗೊಂಡಿದೆ? ಆಪ್ಷನ್ ಎ ಆನ್ಲೈನ್ ಕಲಿಕೆ, ಆಪ್ಷನ್ ಬಿ EduSat ಬಳಕೆಯ ಮೂಲಕ ಕಲಿಕೆ, ಆಪ್ಷನ್ ಸಿ ವೆಬ್ ಆಧಾರಿತ ಕಲಿಕೆ, ಆಪ್ಷನ್ ಡಿ ಮೇಲಿನ ಎಲ್ಲ. ಇಟ್ಸ್ ವೆರಿ ಈಸಿ ಕ್ವಶನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್. ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. Here statement and assumption are two statements are given here. Statement 1, Google Drive, it is a cloud based storage service. 2, Photoshop is a popular graphic design software. Google Drive ಕ್ಲೌಡ್ ಆಧಾರಿತ ಶೇಖರಣಾ ಸೇವೆಯಾಗಿದೆ. ಹೇಳಿಕೆ 2, ಫೋಟೋಶಾಪ್ ಜನಪ್ರಿಯ ಗ್ರಾಫಿಕ್ ವಿನ್ಯಾಸ ಸಾಫ್ಟ್ವೇರ್ ಆಗಿದೆ. ಆಪ್ಷನ್ ಎ ಬೋತ್ ಸ್ಟೇಟ್ಮೆಂಟ್ 1 and statement 2 are true. ಆಪ್ಷನ್ ಬಿ ಬೋತ್ ಸ್ಟೇಟ್ಮೆಂಟ್ 1 and statement 2 are false. ಆಪ್ಷನ್ ಸಿ statement 1 is true, 2 is false. ಆಪ್ಷನ್ ಡಿ statement 1 is false but 2 is true. Here the right answer is option A. Both the statements are correct here. Google Drive, it is a cloud storage, and Photoshop, it is a graphic design software. Google Drive is a cloud based storage service. It allows users to store files, documents and other data. And Photoshop, it is a popular graphic design software. We can edit photos. The speed of processor of a computer is measured in. ಕಂಪ್ಯೂಟರ್ನ ಪ್ರೊಸೆಸರ್ನ ವೇಗವನ್ನು ಯಾವುದರಲ್ಲಿ ಅಳತೆ ಮಾಡ್ತಾ ಇದ್ದೀವಿ? ಆಪ್ಷನ್ ಎ ಗಿಗಾ ಹರ್ಟ್ಸ್, ಆಪ್ಷನ್ ಬಿ ಬಾಡ್, ಆಪ್ಷನ್ ಸಿ BPS, ಆಪ್ಷನ್ ಡಿ MIPS. ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಗಿಗಾ ಹರ್ಟ್ಸ್. The next question is the ability to read and write each piece of information in a storage device in approximately the same length of time of its location is. Option A sequential access, option B raster scan, option D search, option C search, option D random access. ಶೇಖರಣಾ ಸಾಧನದಲ್ಲಿನ ಪ್ರತಿಯೊಂದು ಮಾಹಿತಿಯನ್ನು ಅದರ ಸ್ಥಳದ ಸರಿಸುಮಾರು ಅದೇ ಸಮಯದಲ್ಲಿ ಓದುವ ಮತ್ತು ಬರೆಯುವ ಸಾಮರ್ಥ್ಯವನ್ನು ಏನಂತ ಕರಿತಾ ಇದ್ದೀವಿ? Yes, the right answer you have to comment in the comment section. This question is for you. I am waiting for your answer. This is to check your preparation level. So comment the answer in the comment section. And friends, if you are preparing for Karnataka State Eligibility Test 2023 for paper 1, Global Online is providing theory lectures, MCQs lectures, practice MCQ set, 50 mock tests, comprehensive notes in English and Kannada only at rupees 2000. Now at discount rate, this course is available only for 2000. You can download Global Online app from the Play Store and register yourself. Then you can search KSET. The course is available to you. Yes friends, I wish all the best to all. Thank you.